ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂಥದ್ದು ಧನುರಾಶಿಯವರ ಬರುವಂಥ 10 ಡೇಸ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ 10 ಡೇಸ್. ಸೊ ಈ ಒಂದು ರೀಡಿಂಗ್ ನಿಮಗೆ ಬರ್ತಾ ಇದೆ ಅಂತ ನಿಮ್ಮ ತನಕ ಮುಟ್ತಾ ಇದೆ ಅಂತಂದ್ರೆ ಖಂಡಿತ ಯೂನಿವರ್ಸ್ ಮೆಸೇಜ್ ಇದ್ದೇ ಇರುತ್ತೆ. ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಹಾಗಾಗಿ ಒಂದು ಲೈಕನ್ನು ಕೊಟ್ಟು ನೆಕ್ಸ್ಟ್ ಐ ಆಮ್ ಬ್ಲೆಸ್ಡ್ ವಿತ್ ಅ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಖಂಡಿತ ಮೆನ್ಷನ್ ಮಾಡಿ. ಓಕೆ, ನೋಡೋಣ ಏನು ಬರ್ತಾ ಇದೆ ಅಂತ ಹೇಳಿ. ಹಾಗೆ ಈ ಒಂದು ರೀಡಿಂಗ್ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ತುಂಬಾ ಜನ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅನ್ನ ಕೇಳ್ತಾ ಇರ್ತೀರಾ. ಹಾಗಾಗಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇರುವಂತ ಕೆಲವೊಂದಿಷ್ಟು ತೊಂದರೆಗಳು, ಲೈಕ್ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಜಾಬ್ ಆಸ್ಪೆಕ್ಟ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ನಿಮ್ಮ ಲೈಫ್ ಅಲ್ಲಿ ಸಮ್ವೇರ್ ಎಲ್ಲೋ ಕಪಲ್ಸ್ ಇಶ್ಯೂಸ್ ಇರ್ಬೋದು, ಕೋರ್ಟ್ ಕೇಸ್ ಇರ್ಬೋದು, ಏನೇ ನಿಮ್ಗೆ ತೊಂದರೆ ಬರ್ತಾ ಇದೆ ಅಂತಂದ್ರೂ ಕೂಡ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಹೇಳಿ, ನಿಮಗೆ ರಿಪ್ಲೈ ಬರುತ್ತೆ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಚಾರ್ಜಸ್ ಇರುತ್ತೆ. ಓಕೆ, ನೋಡೋಣ ಬರುವಂಥ ದಿನಗಳು ಧನುರಾಶಿಯವರ ಒಂದು ಲೈಫಲ್ಲಿ ಯೂನಿವರ್ಸ್ ಇಂದ ಮೆಸೇಜಸ್ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಎನರ್ಜಿ ಎಕ್ಸ್ಚೇಂಜಿಂಗ್ ಆಗಿರುತ್ತೆ. ಹಾಗಾಗಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸೊ ಯೂನಿವರ್ಸ್ ಇಂದ ಬರ್ತಾ ಇರುವಂತ ಮೆಸೇಜಸ್ ಧನುರಾಶಿಯವರಿಗೆ ಏನ್ ಬರ್ತಾ ಇದೆ? 2 ಮೆಸೇಜ್ ಆಲ್ರೆಡಿ ಬಂದಿದೆ. ಕಾನ್ಫಿಡೆನ್ಸ್ ಬರ್ತಾ ಇದೆ. ಕ್ಲೇಮ್ ಮಾಡಿ, ಎನರ್ಜಿ ಕ್ಲೇಮ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂತಂದ್ರೆ ಯೂನಿವರ್ಸ್ ಇಂದ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸಸ್. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ. ಕನ್ಕ್ಲೂಷನ್ ಆರ್ ವಿದಿನ್ ರೀಚ್. ಮೇ ಬಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುವಂತ ಒಂದು ಸಮಯ. ನೀವೇನ್ ಅನ್ಕೊಳ್ತಾ ಇದ್ದೀರಾ, ನಿಮ್ಮ ಗೋಲ್ ರೀಚಿಂಗ್ ಇರ್ಬೋದು, ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ಮೆಂಟ್ ಇರ್ಬೋದು, ನೀವೇನಾದ್ರೂ ನಿಮ್ಮ ಲೈಫಲ್ಲಿ ಅನ್ಕೊಂಡಿದ್ರಿ ಸಾರಿ, ಅಥವಾ ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇರುವಂತ ಕೆಲವೊಂದಿಷ್ಟು ಚೇಂಜಸ್ಗೆ ನೀವೇನಾದ್ರೂ ಯೂನಿವರ್ಸಿಗೆ ಕ್ವಶನ್ ಕೇಳಿದ್ರಿ ಅಂತಂದ್ರೂ ಕೂಡ ಇವಾಗ ನಿಮ್ಗೆ ಆ ಒಂದು ಕನ್ಕ್ಲೂಷನ್ ಏನಿದೆ ನಿಯರ್ ಇದೆ ಅಂತ ಹೇಳಿ, ವಿದಿನ್ ರೀಚ್, ನಿಮ್ ತನಕ ಮುಟ್ಟೋದ ಹಂತದಲ್ಲೇನೆ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಇದು ಮೆಸೇಜಸ್. ಇನ್ನೂ ಒಂದು ಮೆಸೇಜ್ ಏನ್ ಬರ್ತಾ ಇದೆ ಹಾಗಿದ್ರೆ, ನ್ಯೂ ಮೂನ್ ಇನ್ ಲಿಯೋ ಬರ್ತಾ ಇದೆ. ಓಕೆ, ನಿಮ್ಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಯೂನಿವರ್ಸ್. ಎದಕ್ಕೆ ಎನರ್ಜಿ ಕ್ಲೇಮ್ ಮಾಡಿ ಅಂತಂದ್ರೆ ಇದ್ರ ಸಲುವಾಗಿನೇ ಹೇಳಿದ್ದು. ಎಷ್ಟೋ ಸಾರಿ ನಾವು ಅನ್ಕೋತೀವಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ತುಂಬಾ ವೇಟ್ ಮಾಡ್ತಾ ಇರ್ತೀವಿ, ಬಟ್ ಆ ಕಾನ್ಫಿಡೆನ್ಸ್ ಇಂಟರ್ನಲ್ಲಿ ಬರ್ತಾ ಇರೋದಿಲ್ಲ. ಇವಾಗ ನಿಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಯೂನಿವರ್ಸ್ ಇಂದ ಸಿಗ್ತಾ ಇದೆ. ಈ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಏನಾಗುತ್ತೆ, ನಿಮ್ಮ ಸಕ್ಸಸ್ಸಿಗೆ ಕೀ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ಇನ್ನು ಏನ್ ಬರ್ತಾ ಇದೆ, ನಿಮ್ಮ ಎಮೋಷನಲ್ ಪ್ಯಾಟರ್ನ್ಸ್ ಯಾವ ರೀತಿ ಎಲ್ಲ ಆಗುತ್ತೆ ಈ ಒಂದು ದಿನಗಳಲ್ಲಿ. ಹಾಗಿದ್ರೆ ಏನ್ ಕಂಟ್ರೋಲ್ ಮಾಡಬೇಕು, ಏನನ್ನ ಬಿಡಬೇಕು, ಅಥವಾ ಏನು ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಅಂತ ಹೇಳಿ ನೋಡೋಣ. ಸಾರಿ. ಸೊ ಧನುರಾಶಿಯವರ ಎಮೋಷನಲ್ ಆಗಿ ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಯೂನಿವರ್ಸ್ ಇಂದ ಅವ್ರಿಗೆ ಬರ್ತಾ ಇರುವಂತ ಮೆಸೇಜಸ್ ಅನ್ನ ನೋಡೋಣ. ಸೆರೆನಿಟಿ ಬರ್ತಾ ಇದೆ. ಓಕೆ, ಮತ್ತೆ ನೋಡೋಣ. ಅನ್ಸರ್ಟನಿಟಿ ಬರ್ತಾ ಇದೆ. ಓಕೆ, ಅನ್ಸರ್ಟನಿಟಿ ಯಾಕೆ ಬರ್ತಾ ಇದೆ? So uncertainty is the feeling of not being able to foresee the fortune, bringing anxiety and unseen when uncertainty appears, reminds, embrace. Okay, ಸೊ ಎಂಟೈರ್ ಆಗಿ ಇಲ್ಲಿ ಯೂನಿವರ್ಸ್ ಮೆಸೇಜ್ ಏನ್ ಬರ್ತಾ ಇದೆ ಅಂತಂದ್ರೆ, ಕೆಲವೊಂದಿಷ್ಟು ಅನಿಶ್ಚಿತತೆ ಅಂತ ಏನ್ ಹೇಳ್ತೀವಿ ನಾವು ಲೈಫಲ್ಲಿ. ಲೈಕ್ ಈಗ ನೋಡಿ, ಏನೋ ಒಂದು ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡಿರ್ತೀರಾ, ಇದನ್ನ ನಾನು ಮಾಡಲೇಬೇಕು ಅಂತ ಹೇಳಿ. ಓಕೆ, ನಿಮ್ಮ ಭಾವನೆಗಳನ್ನ ಅದ್ರ ಜೊತೆಗೆ ಜೋಡಿಸ್ಕೊಂಡಿರ್ತೀರಾ. ಬಟ್ ಏನಾಗುತ್ತೆ, ಕೆಲವೊಂದ್ ಸಾರಿ ಸಂದರ್ಭ ಬಂದಾಗ ನಿಮ್ಗೆ ಎದುರಿಸೋಕೆ ಆಗದೆ ಇರುವಂತದ್ದು. ಬಟ್ ಇಲ್ಲಿ ಇನ್ನೂ ಒಂದು ಏನ್ ಹೇಳ್ತಾ ಇದೆ ಯೂನಿವರ್ಸ್ ಅಂತಂದ್ರೆ, ಇಲ್ಲಿ ನಿಮ್ಮ ಇಂಟ್ಯೂಷನ್ ನಿಮ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ, ನಿಮ್ಮ ಅಂತಃಪ್ರಜ್ಞೆ ನಿಮ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಯೂನಿವರ್ಸ್ ಇಂದ ನಿಮ್ಗೆ ಕೆಲವೊಂದಿಷ್ಟು ಸಪೋರ್ಟ್ ಸಿಗುತ್ತೆ, ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಇದು ಒಂದೇದು. ಸೆಕೆಂಡ್ ಮೆಸೇಜ್ ಏನ್ ಬರ್ತಾ ಇದೆ ಹಾಗಿದ್ರೆ,
ನೋಡಿ, ಕೆಲವೊಂದು ಸಾರಿ ನಾವೇನ್ ಮಾಡಬೇಕು, ನಮ್ಮ ಒಂದು ಪೀಸ್ ಆಫ್ ಮೈಂಡನ್ನು ನಾವು ನಮ್ಮ ಬೆಳವಣಿಗೆಗಾಗಿ ನಾವೇನ್ ಮಾಡ್ತೀವಿ, ನಮ್ಮ ಏಳಿಗೆಗಾಗಿ ಆ ಒಂದು ಪೀಸ್ ಆಫ್ ಮೈಂಡನ್ನು ಹೊರಗಡೆ ಜಗತ್ತಲ್ಲಿ ನೋಡ್ತಾ ಇರ್ತೀವಿ. ಓಕೆ, ಸೊ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮಲ್ಲೇನೆ ಆ ಒಂದು ಪೀಸ್ ಆಫ್ ಮೈಂಡ್ ಇರುವಂತದ್ದು. ಇಲ್ಲಿ ಸ್ಕ್ರೀನ್ ಇಶ್ಯೂ ಆಗ್ತಾ ಇದೆ ಸ್ವಲ್ಪ. ಓಕೆ, ಯೂನಿವರ್ಸ್ ಹೇಳ್ತಾ ಇರುವಂತದ್ದು ನಿಮ್ಮಲ್ಲೇನೆ ಆ ಎಲ್ಲ ಕ್ವಾಲಿಟೀಸು ನಿಮ್ಮಲ್ಲೇನೆ ಇರುವಂತದ್ದು. ನೀವು ಹುಡುಕ್ತಾ ಇರುವಂತ ಏನು ಒಂದು ಆಸ್ಪೆಕ್ಟ್ ಇದೆ, ಅದು ಹೊರಗಡೆಯಿಂದ ಸಿಗುವಂತದ್ದಲ್ಲ, ಅದು ನಿಮ್ಮ ಇಂಟರ್ನಲ್ಲಿ, ನಿಮ್ಮ ಒಳಗಡೆನೆ ಇರುವಂತದ್ದು. ನೀವೇನ್ ಮಾಡ್ತಾ ಇದ್ದೀರಾ, ಅದನ್ನ ಹೊರಗಡೆ ಜಗತ್ತಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಏನಾಗ್ತಾ ಇದೆ, ಅದು ಸಿಗ್ತಾ ಇಲ್ಲ ಅನ್ನೋವಂಥದ್ದು ಹೇಳ್ತಾ ಇದೆ ಯೂನಿವರ್ಸ್. ಓಕೆ, ಸೊ 2 ಮೆಸೇಜ್ ಇದೆ, ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸಾರಿ ನಮ್ಮ ಲೈಫಲ್ಲಿ ಆಗತ್ತೆ ಏನೋ ಸಮಥಿಂಗ್, ನಮ್ಮ ಒಂದು ಇಂಟ್ಯೂಷನ್ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ನಮ್ಮ ಒಂದು ಗೋಲ್ ಸೆಟ್ಟಿಂಗ್ ಇರ್ಬೋದು, ಗೋಲ್ ರೀಚ್ ಮಾಡೋದಕ್ಕಿರ್ಬೋದು, ಅಥವಾ ನಮಗೆ ಕರೇಜ್ಫುಲಿ ನಮಗೆ ಮೂವ್ ಆನ್ ಆಗೋದಕ್ಕೆ ಸಪೋರ್ಟ್ ಮಾಡುವಂಥದ್ದು ಇರ್ಬೋದು. ಈ ಸಂದರ್ಭಗಳಲ್ಲಿ ನಮ್ಮ ಇಂಟ್ಯೂಷನ್ ತುಂಬಾ ನಮಗೆ ಮತ್ತೆ ಚಾಲೆಂಜಸ್ ಅನ್ನ ಫೇಸ್ ಮಾಡುವಂಥದ್ದು, ಇದರಲ್ಲಿ ಎಲ್ಲಾನು ನಮಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ನಿಮ್ಮ ಮನಃಶಾಂತಿಯನ್ನ ಹೊರಗಡೆ ಎಕ್ಸ್ಟರ್ನಲ್ ಸೋರ್ಸ್ ಅಲ್ಲಿ ನೀವು ಹುಡ್ಕೋ ಬದ್ಲಿ ನಿಮ್ಮ ಒಳಗಡೆನೆ ಇದೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ಈ ಬರುವಂತ ದಿನಗಳು ನಿಮಗಾಗಿ ಧನುರಾಶಿಯವರಿಗೆ ಏನ್ ಬರ್ತಾ ಇದೆ, ಯೂನಿವರ್ಸ್ ಮೆಸೇಜಸ್, ನಿಮ್ಮ ಹೆಲ್ತ್, ಕರಿಯರ್, ನಿಮ್ಮ ಒಂದು ರಿಲೇಶನ್ಶಿಪ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಕಮಿಂಗ್ 10 days ಧನುರಾಶಿಯವರಿಗೆ ಯೂನಿವರ್ಸ್ ಇಂದ ಬರ್ತಾ ಇರುವಂತ ಸಂದೇಶ ಏನು? ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬಾ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಯಾವುದೇ ರೀತಿ ತೊಂದರೆ ಅಂತ ಅನಿಸ್ತಾ ಇಲ್ಲ. ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥ ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಮತ್ತು ಪ್ರೆಸೆಂಟ್ ಸಿಚುವೇಶನ್ನು ನನಗೆ ಏನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಬರುವಂಥ ದಿನಗಳಲ್ಲಿ ಸ್ವಲ್ಪ ನಿಮಗೆ ಏನಂತಂದರೆ ಇಮ್ಯೂನ್ ಸಿಸ್ಟಮಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗುವಂಥದ್ದು, ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ಬೋದು. ಲೈಕ್ ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಅನ್ನಿಸ್ಬೋದು. ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ಸ್ ಕಡೆ ನೀವು ಒಲವು ತೋರಿಸಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಓಕೆ, ಇದನ್ನ ಬಿಟ್ಟರೆ ಬೇರೆ ಏನು ತೊಂದರೆ ಅಂತ ಇಲ್ಲ. ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬ ಚೆನ್ನಾಗಿದೆ. ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು, ಸ್ವಲ್ಪ ನಿಮ್ಮ ಒಲವನ್ನ ನಿಮ್ಮ ಟೈಮನ್ನು ಸ್ವಲ್ಪ ಗ್ರೀನ್ರಿ ಜೊತೆ, ಅಂದರೆ ಹೊರಗಡೆ ಲೈಕ್ ಗಾರ್ಡನ್ ಇರ್ಬೋದು, ಅಥವಾ ಎಲ್ಲಾದರೂ ನೀರಿರುವಂಥ ಪ್ಲೇಸ್ ಇರ್ಬೋದು, ಅಥವಾ ನೇಚರ್ಗೆ ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ. ಸೊ ನೇಚರ್ಗೆ ಕನೆಕ್ಟ್ ಆಗಿ ಅಲ್ಲಿರುವಂಥ ಹಸಿರನ್ನ ನೋಡಿ, ಯಾವುದಾದ್ರೂ ಒಂದು ಗಿಡದ ಕೆಳಗೆ ಹೋಗಿ ಆ ಗಿಡದ ಜೊತೆಗೆ ಮಾತಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಎವ್ರಿಥಿಂಗ್ ಹ್ಯಾಸ್ ಅ ಎನರ್ಜಿ, ಪ್ರತಿಯೊಂದರಲ್ಲಿನೂ ಎನರ್ಜಿ ಇರುತ್ತೆ. ಸೊ ಯೂನಿವರ್ಸ್ ಯಾವುದೋ ರೀತಿಯಾಗಿ ನಿಮಗೆ ಕನೆಕ್ಟ್ ಆಗುತ್ತೆ, ತುಂಬ ಚಾನ್ಸಸ್ ಇರುತ್ತೆ. ಹಾಗಾಗಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಸ್ವಲ್ಪ ಏನು ಮಾಡಬೇಕು, ಹೊರಗಡೆ ಎಲ್ಲೋ ವಾಕ್ ಮಾಡ್ತಾ ಹೋಗಿ. ಮತ್ತೆ ಗ್ರೌಂಡಿಂಗ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಗ್ರೌಂಡಿಂಗ್ ಆಗೋದು ಅಂತಂದ್ರೆ ನಿಮ್ಮಲ್ಲಿ ಇರುವಂಥದ್ದನ್ನ ಹೊರಗಡೆ ಹಾಕಬೇಕು, ನಿಮ್ಮ ಮನಸ್ಸಲ್ಲಿ ಇರುವಂಥದ್ದು. ಮತ್ತೆ ಇದು ಯಾವಾಗ ಆಗುತ್ತೆ, ನೀವು ನೇಚರ್ಗೆ ಕನೆಕ್ಟ್ ಆದಾಗ ಈಸಿಯಾಗಿ ನೀವು ಗ್ರೌಂಡಿಂಗ್ ಆಗ್ತೀರಾ, ನಿಮ್ಮನ್ನ ನೀವು ಎನರ್ಜೈಸ್ ಮಾಡ್ಕೋತೀರಾ, ಹೀಲ್ ಮಾಡ್ಕೊಳ್ತೀರಾ. ಸ್ವಲ್ಪ ಇದರ ಅವಶ್ಯಕತೆ ಇದೆ. ಬೈ ನೇಚರ್ ಇಂದ ನೀವೇನು ಹೀಲಿಂಗ್ ತಗೊಳ್ತೀರಾ ಅದು ನಿಮಗೆ ತುಂಬಾ ಬೆಟರ್ ಆಗಿರುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ನೋಡಿ, ಸಾಧ್ಯ ಆಯಿತು ಅಂತಂದ್ರೆ ಎಲ್ಲಾದ್ರೂ ಪಾರ್ಕ್ ಅಲ್ಲಿ, ಎಲ್ಲಾದ್ರೂ ನೀರಿರುವಂತ ಪ್ಲೇಸ್ ಅಲ್ಲಿ, ಸಾಧ್ಯ ಆದಷ್ಟು ಒಂಟಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ನೇಚರ್ ನಿಮ್ಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗ್ತಾ ಇದೆ, ನಿಮ್ಗೆ ಏನ್ ಮಾತಾಡ್ತಾ ಇದೆ ಅಂತ ಹೇಳಿ. ಓಕೆ, ನಿಮ್ಮ ಕರಿಯರ್ ಲೈಫ್ ಅನ್ನ ನೋಡೋಣ. ಧನುರಾಶಿಯವರ ಬರುವಂತ ದಿನಗಳಲ್ಲಿ ಕರಿಯರ್ ಲೈಫ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ದ ಎಂಪ್ರೆಸ್ ಬರ್ತಾ ಇದೆ. ಓಕೆ, 4 of Wands ಬರ್ತಾ ಇದೆ. ನೈಟ್ ಆಫ್ ವಾಂಡ್ಸ್. ಓಕೆ, ತುಂಬಾ ಎನರ್ಜೆಟಿಕ್ ಆಗಿರುವಂತ ನಿಮ್ಮ ಒಂದು ಕರಿಯರ್ ಪೀಕ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾನು ಅನ್ಕೋತೀನಿ. ತುಂಬಾ ಎಫರ್ಟ್ ಹಾಕಿದ್ದೀರಾ, ಅದ್ರ ತಕ್ಕ ಹಾಗೆ ನಿಮ್ಗೆ ಪ್ರೋಗ್ರೆಸ್ ಬರ್ತಾ ಇದೆ. ಸ್ಲೋ ಆಗಿದೆ ಪ್ರೋಗ್ರೆಸ್ ನಿಮ್ಗೆ, ಬಟ್ ನಿಮ್ಗೆ ರಿಸಲ್ಟ್ ಕೊಡ್ತಾ ಇದೆ. ಓಕೆ, ಯಾವುದು ವೇಸ್ಟ್ ಆಗ್ತಾ ಇಲ್ಲ.
ಅರ್ಥ ಮಾಡ್ಕೊಳ್ಳಿ, ಯಾವುದೂ ವೇಸ್ಟ್ ಆಗ್ತಾ ಇಲ್ಲ. ನೀವೇನೇನು ಎಫರ್ಟ್ ಹಾಕಿದ್ದೀರಾ ನಿಮಗೆ ಖಂಡಿತ ರಿಸಲ್ಟ್ ಬರ್ತಾ ಇದೆ. ಏನಂತಂದ್ರೆ ಸ್ಲೋ ಆಗಿ ಪ್ರೋಗ್ರೆಸ್ ಸಿಗಿದೆ, ಬಟ್ ರಿಸಲ್ಟ್ ಬರ್ತಾ ಇದೆ. ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ಒಂದು ಕರಿಯರ್ ಅನ್ನ ನೀವು ನೋಡ್ತಾ ಇದ್ದೀರಾ. ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು. ಐ ಥಿಂಕ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಇನ್ಕ್ರಿಮೆಂಟ್ ಆಗಿರುವಂತ ಸೆಲೆಬ್ರೇಷನ್ ಮೂಮೆಂಟ್ ನನಗೆ ಕಾಣ್ತಾ ಇದೆ. ಕಾಲೀಗ್ಸ್ ಜೊತೆಗೆ ಏನೋ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಒಂದ್ ಹೇಳ್ಬೇಕಂತಂದ್ರೆ ತುಂಬಾ ಚೆನ್ನಾಗಿದೆ. ಅಪ್ರಿಶಿಯೇಷನ್ ಬರ್ತಾ ಇದೆ ಎಲ್ಲ ಕಡೆಯಿಂದ ನಿಮ್ಗೆ. ಮತ್ತೆ ಎಲ್ಲ ನಿಮ್ಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರೆ ಅಲ್ಲಿಂದ ನಿಮ್ಗೆ ಸಪೋರ್ಟ್ ಸಿಗ್ತಾ ಇದೆ. ಒಂದು ಫೈರ್ ಎನರ್ಜಿ ನಿಮ್ಮಲ್ಲಿ ಬಂದಿದೆ. ನಿಮ್ಮ ಒಂದು ಈ ಒಂದು ಕರಿಯರ್ ಲೈಫಲ್ಲಿ ಪೀಕ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಅಂತ ಹೇಳ್ಬೋದು. ತುಂಬಾ ಎಕ್ಸಲೆಂಟ್ ಆಗಿರುವಂತಹದ್ದು. ಇನ್ನು ಬರುವಂತ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ನೀವು ತುಂಬಾ ಚೆನ್ನಾಗಿ ನಿಮ್ಮ ಒಂದು ಬೆಳವಣಿಗೆ ಆಗ್ತಾ ಇದೆ. ಯಾವುದೇ ರೀತಿ ಹೆಸಿಟೇಷನ್ ಇರ್ಲಾರ್ದೇನೆ ನೀವೇನು ಅನ್ಕೊಳ್ತಾ ಇದ್ದೀರಾ, ಫೋಕಸ್ಡ್ ಆಗಿರ್ತೀರಾ, ತುಂಬಾ ಚೆನ್ನಾಗಿ ಮೂವ್ ಆನ್ ಮಾಡ್ತೀರಾ. ನಿಮ್ಮ ಕರಿಯರ್ ಅಲ್ಲಿ ಸ್ಟ್ರಾಟಜಿಯನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೀರಾ. ಎಲ್ಲಿ ಏನ್ ಮಾಡ್ಬೇಕು, ಏನು ಯಾವ ರೀತಿ ಯೂಸ್ ಮಾಡ್ಬೇಕು, ಲೈಕ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ನೀವು ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಮೂವ್ ಆನ್ ಆಗ್ತೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಅದೇ ರೀತಿ ನಿಮ್ಮ ಒಂದು ಆಫೀಸ್ ಏರಿಯಾದಲ್ಲಿ ಸಮ್ವೇರ್ ಎಲ್ಲಾದ್ರೂ ನಿಮ್ಗೆ ಏನಾದ್ರೂ ಟಾರ್ಗೆಟ್ ಕೊಟ್ಟಿದ್ರೆ ಆ ಟಾರ್ಗೆಟ್ ಅನ್ನ ಯಾವ ರೀತಿಯಾಗಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಲೆವೆಲ್ ಅಲ್ಲಿ ತಗೊಂಡೋಗಿ ಅದನ್ನ ರೀಚ್ ಮಾಡ್ಬೇಕು, ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಓಕೆ, ನೋಡೋಣ ಇನ್ನು ಏನ್ ಬರ್ತಾ ಇದೆ. ನಿಮ್ಮ ಒಂದು ಯೂನಿವರ್ಸ್ ಇಂದ 10 ಆಫ್ ಕಪ್ಸ್ ಬರ್ತಾ ಇದೆ. ಒಂದು ಫುಲ್ಫಿಲ್ಮೆಂಟ್ ನಿಮ್ಮ ಲೈಫಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ತುಂಬಾ ಎನರ್ಜೆಟಿಕ್ ಆಗಿ ವರ್ಕ್ ಮಾಡಿ, ತುಂಬಾ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ನೀವೇನ್ ಅನ್ಕೊಳ್ತೀರಾ ಖಂಡಿತ ಅದು ನೆರವೇರುವಂತ ಒಂದು ಸಮಯ ಬಂದಿದೆ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ನಾವು ವಿಚಾರ ಮಾಡೋದು ಬೇಡ. ಈ ಒಂದು ಬರುವಂತ ವಾರ ನಿಮಗಾಗಿ ನಿಮ್ಮ ಕಾಲೀಗ್ಸ್ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ. ಯಾಕಂತಂದ್ರೆ ಎಷ್ಟೋ ಕೇಸಸ್ ಅನ್ನ ನಾನು ನೋಡ್ತೀನಿ, ಪ್ರತಿದಿನ ಎಷ್ಟೋ ಕನ್ಸಲ್ಟೇಷನ್ಸ್ ಅನ್ನ ನಾನು ತಗೊಳ್ತೀನಿ. ಎಷ್ಟು ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಪ್ರತಿದಿನಾನು ಅವ್ರಿಗೆ ಹಿಂಸೆ ಆಗ್ತಾ ಇರುತ್ತೆ, ಆ ಒಂದು ಎನ್ವೈರ್ಮೆಂಟ್ ಸೇರ್ತಾ ಇರೋದಿಲ್ಲ. ಈ ರೀತಿ ಎಲ್ಲ ಅಗೇನ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ರಿಗೂ ಅನ್ವಯ ಆಗ್ಬೇಕಂತ ಇರೋದಿಲ್ಲ, ಎಲ್ರಿಗೂ ರೆಸೊನೇಟ್ ಆಗ್ಬೇಕಂತ ಇರೋದಿಲ್ಲ. ಇದು ಯಾರಿಗೆ ಕನೆಕ್ಟ್ ಆಗುತ್ತೆ ಖಂಡಿತ ತುಂಬಾ ಪಾಸಿಟಿವಿಟಿಯಿಂದ ತಗೊಳ್ಳಿ. ಇವನ್ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬೋದು. ಸೊ ನಾನ್ ಹೇಳೋದೇನಂತಂದ್ರೆ ಇಷ್ಟು ಒಂದು ಎನರ್ಜೆಟಿಕ್ ಆಗಿರುವಂತ ವಾರ ನಿಮ್ದು ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಖಂಡಿತ ಯೂನಿವರ್ಸಿಗೆ ನಿಮ್ ಕಡೆಯಿಂದ ಒಂದು ಗ್ರಾಟಿಟ್ಯೂಡ್ ಕೊಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಇನ್ನು ಬರುವಂತ ದಿನಗಳಲ್ಲಿ ಧನುರ್ ರಾಶಿಯವರ ಒಂದು ರಿಲೇಶನ್ಶಿಪ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ತುಂಬಾ ಚೆನ್ನಾಗಿದೆ. ಬ್ಯಾಲೆನ್ಸ್ಡ್ ಎನರ್ಜಿ, ಬ್ಯಾಲೆನ್ಸ್ ಆಗಿರುವಂತ ಒಂದು ವಾರ ಅಂತ ಹೇಳ್ಬಹುದು ನಿಮ್ಮ ಲೈಫಲ್ಲಿ. ಯಾಕಂದ್ರೆ ದ ಹೈರೋಫೆಂಟ್ ಬರ್ತಾ ಇದೆ. ಐ ಥಿಂಕ್ ಏನಾದ್ರೂ ನೀವು ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ, ಲೈಕ್ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಮದುವೆ ಬಗ್ಗೆ ಮಾತಾಡುವಂಥದ್ದು ಇರ್ಬೋದು. ಈ ಒಂದು ದಿನಗಳಲ್ಲಿ ನಿಮ್ ತಲೆಯಲ್ಲಿ ಬರುತ್ತೆ ಇದನ್ನ ಮಾತು ಮುಂದುವರಿಸ್ಬೇಕು ಅಂತ ಹೇಳಿ. ಓಕೆ, ಸೊ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಅಗೇನ್ ಥಿಂಕ್ ಮಾಡ್ತಾ ಇದ್ರಿ. ಇಲ್ಲಿ ನನಗೆ ಅನ್ಸುತ್ತೆ ಸ್ವಲ್ಪ ಪ್ರೆಸೆಂಟ್ ಸಿಚುವೇಶನ್ ನಿಮಗಾಗಿ ಎಲ್ಲೋ ಒಂದ್ ಕಡೆ ಮೈಂಡಲ್ಲಿ ತುಂಬ ಡಿಸ್ಟ್ರಕ್ಷನ್ಸ್ ಓಡಾಡ್ತಾ ಇದೆ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ ತುಂಬ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ರಿಲೇಶನ್ಶಿಪ್ ವೈಸ್. ಏನೋ ಸಮಥಿಂಗ್ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ನಿಮ್ಮ ಪಾರ್ಟ್ನರ್ ಜೊತೆಗೆ, ಡಿಸ್ಟ್ರಾಕ್ಷನ್ಸ್ ಇದೆ, ತುಂಬ ಜಗಳ ಆಗ್ತಾ ಇದೆ, ಜಗಳ ಮಾಡ್ತಾ ಇದ್ದೀರಾ. ಸಮ್ವೇರ್ ಎಲ್ಲೋ ಒಂದ್ ಕಡೆ ನನಗೆ ಒಂದು ಎನರ್ಜಿ ಕಾಣ್ತಾ ಇದೆ. ಮತ್ತೆ ಬರುವಂತ ದಿನಗಳಲ್ಲಿ ಅಗೇನ್ ಇದ್ ನೋಡಿ ಎನರ್ಜಿ ಯಾವ ರೀತಿ ಅಂತಂದ್ರೆ ಟಿಲ್ ಒಂದು ವಾರನೂ ಇರ್ಬೋದು ಅಥವಾ ಸಮ್ವೇರ್ 48 ಅವರ್ಸ್ನೂ ಇರ್ಬೋದು. ಇದು ಈ ರೀತಿಯಾಗಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಆ ಮಟ್ಟದ್ದೇನು ಏನ್ ಬ್ರೇಕ್ ಡೌನ್ ಆಗ್ಬಿಡುತ್ತೆ, ಆ ರೀತಿ ಬ್ರೇಕಪ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ಏನೂ ಇಲ್ಲ. ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಇಬ್ಬರಲ್ಲೇನು, ಬಟ್ ಬರುವಂತ ದಿನಗಳಲ್ಲಿ ರಿಕವರ್ ಆಗುತ್ತೆ. ನೀವು ಕೂಡ ಒಪ್ಕೋತೀರಾ, ಅವರು ಕೂಡ ಒಪ್ಕೋತಾರೆ.
ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಹಾಗಾಗಿ ಇಬ್ರು ಕೂಡ ತುಂಬಾ ಒಂದು ಬಾಂಡಿಂಗ್, ಇಬ್ರು ಬಾಂಡಿಂಗು ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು ಬರುವಂತ ದಿನಗಳಲ್ಲಿ. ಮತ್ತೆ ಸಮ್ವೇರ್ ಎಲ್ಲಾದ್ರೂ ನೀವು ಟ್ರಾವೆಲ್ ಮಾಡುವಂಥದ್ದು, ಲೈಕ್ ಒಂದು ಸಣ್ಣ ಪಿಕ್ನಿಕ್ ಮಾಡುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಮತ್ತೆ ಇಲ್ಲಿ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ನಿಮ್ಮ ಲೈಫಲ್ಲಿ ನಾನು ಹೇಳೋದು, ಈ ಯೂನಿವರ್ಸ್ ಇಂದ ಬರ್ತಾ ಇರುವಂತ ಒಂದು ಮೆಸೇಜ್ ಏನಂತಂದ್ರೆ, ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಬೇರೆ ಯಾರಿಗೂ ಎಂಟ್ರಿ ಆಗ್ಲಿಕ್ಕೆ ಕೊಡಬೇಡಿ. ಇಲ್ಲಿಂದ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯೂನಿವರ್ಸ್ ಹೇಳ್ತಾ ಇದೆ, ಇಲ್ಲಿಂದ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಏನಂತಂದ್ರೆ, ಥರ್ಡ್ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆದಾಗ, ನಿಮ್ಮ ಪರ್ಸನಲ್ ಸ್ಪೇಸ್ ಅಲ್ಲಿ ಎಂಟ್ರಿ ಆದಾಗ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅದನ್ನ ಅವಾಯ್ಡ್ ಮಾಡಿ. ಜೆಂಡರ್ ವೈಸ್, ಮೇಲ್ ಫಿಮೇಲ್ ಜೆಂಡರ್ ವೈಸ್ ಇದನ್ನ ನೀವು ನೋಡ್ಕೊಳ್ಳಿ. ಇರ್ತಾರೆ ಕೆಲವೊಂದು ಲೈಕ್ ಎಷ್ಟೋ ಜನರು ಫ್ರೆಂಡ್ಸ್ ತುಂಬಾ ಹತ್ತಿರದವ್ರು ಇರ್ತಾರೆ ಫ್ರೆಂಡ್ಶಿಪ್ ಅಲ್ಲಿ. ಇದನ್ನೆಲ್ಲ ಇದ್ದಾಗ ಸಡನ್ ಆಗಿ ನಾವು ಅವರಿಂದ ದೂರ ಆಗ್ಲಿಕ್ಕೆ ಬರೋದಿಲ್ಲ. ದೂರ ಆಗ್ಬೇಕಂತಾನೂ ಅಲ್ಲ, ಬಟ್ ನಿಮ್ದೇ ಆದಂತ ಒಂದು ಪ್ರೈವೇಸಿ ಇರುತ್ತೆ. ಆ ಒಂದು ಪ್ರೈವೇಸಿಯಲ್ಲಿ ಯಾರಿಗೂ ಎಂಟರ್ಫೇರ್ ಮಾಡ್ಲಿಕ್ಕೆ ಕೊಡಬೇಡಿ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಅಗೇನ್ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಯೂನಿವರ್ಸ್ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮಲ್ಲಿ ಇರುವಂತ ಇಮ್ಮೆಚೂರಿಟಿಯನ್ನ ಕಡಿಮೆ ಮಾಡ್ಕೋಬೇಕು. ಓಕೆ, ಇಬ್ಬರಲ್ಲಿನೂ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಜಾಸ್ತಿ, ನನಗೆ ಅನಿಸ್ತಾ ಇರುವಂತದ್ದು ನಿಮ್ಮ ಪಾರ್ಟ್ನರ್ಗೆ ಜಾಸ್ತಿ ಇಮ್ಮೆಚೂರಿಟಿ ಇರುತ್ತೆ. ಸ್ವಲ್ಪ ನೀವೇ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ಓಕೆ, ಇದು ಯೂನಿವರ್ಸ್ ಇಂದ ಬರ್ತಾ ಇರುವಂತ ಮೆಸೇಜಸ್ ಧನುರಾಶಿಯವ್ರಿಗೆ. ಸೊ ಹೋಪ್ ನಿಮಗೆ ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.